ನನ್ನದು ಯಾವುದು ಒಂದು ವರ್ಷನಲ್ಲಿ ಓಕೆ ಆಗೋವಂಥದ್ದಲ್ಲ. ಮಿನಿಮಮ್ 10, 11 ಈ ಥರ ಆದಾಗ್ಲೇ ಅದು ವಾಹ್ ಅಂತ ಆಗೋ ಒಂದು ಸಿನಿಮಾ, ಒಂದು ಸಿನಿಮಾದ ಸ್ಕ್ರಿಪ್ಟ್ 10 ವರ್ಷ 13 ವರ್ಷ ಈಗ ನಂದು ನಾಡಪ್ರಭು ಕೆಂಪೇಗೌಡ 13 ವರ್ಷ, 33ನೇ ವರ್ಷನ್, 33rd ವರ್ಷನ್, ನಾಟ್ 33rd ವರ್ಷನ್. ಯಾಕೆಂದರೆ ಪ್ರತಿ ಸಲ ಒಬ್ಬ ಹಿಸ್ಟೋರಿಯನ್ ಕುಳಿಸ್ಕೋತೀವಿ, ಅವನ ಕತೆ ಹೇಳ್ತೀವಿ. 3 ಜನ ಹಿಸ್ಟೋರಿಯನ್ಸ್ ಬಂದು ಕೂತಿದ್ರು. ದೇರ್ ಆಲ್ ಧೀಮಂತರು, ಎಚ್ ಎಸ್ ಗೋಪಾಲರಾವ್, ಗೋಪಾಲ್ ಬಿ ಗೋಪಾಲ್, ಆ ಥರದ ಭಾಳ ದೊಡ್ಡ ಇವರು 4 ಇವರು ಸತ್ಯನಾರಾಯಣ, ಕೃಷ್ಣಮೂರ್ತಿ, ಕೆ ಕೃಷ್ಣಮೂರ್ತಿ ಅವರೆಲ್ಲ ಬಂದು ಕೂತ್ಕೊಂಡು ಕತೆ ಕೇಳ್ತಾರೆ. ಕತೆ ಕೇಳಿದ್ಮೇಲೆ ನೀವೇನು ರೀ ಇದು, ನೀವು ಆಗ ಈ ಪೀರಿಯಡನ್ನು ಅಲ್ಲಿಗೆ ಹಾಕ್ಕೊಂಡ್ಬಿಟ್ಟಿದ್ದೀರಿ, ಇದು ಹಿರಿಯ ಕೆಂಪೇಗೌಡಂದ ಇಮ್ಮಡಿದ ಮುಮ್ಮಡಿದ ಅಂತ ಶುರು ಮಾಡ್ತಾರೆ. ಇತಿಹಾಸ ಹೇಳೋವಾಗಲೂ ಕೂಡ ಇತಿಹಾಸದ ಜೊತೆಗೆ ನೀವು ಫಿಕ್ಷನನ್ನು ಎಷ್ಟು ಸೇರಿಸಬೇಕು ಅಂದರೆ 50-50 ಇರಬೇಕು. ಪೂರ್ತಿಯಾಗಿ ಫಿಕ್ಷನ್ ಮಾಡಿದ್ರೆ ಅದು ಸಂಗೊಳ್ಳಿ ರಾಯಣ್ಣ ಆಗುತ್ತೆ. ಫಿಕ್ಷನ್ ಅಕ್ಸೆಪ್ಟೆಡ್ ಫಿಕ್ಷನ್ ಅಂತ.